ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಜ್ಞಾನ ಕುಟೀರವಾದ ಬೆಂಗಳೂರು ವಿಶ್ವವಿದ್ಯಾಲಯ ದಿನದಿಂದ ದಿನಕ್ಕೆ ತನ್ನ ಮರ್ಯಾದೆ ಕಳೆದುಕೊಳ್ತಾನೆ ಇದೆ. ಒಂದಲ್ಲ ಒಂದು ಹಗರಣಗಳಲ್ಲಿ ಸಿಕ್ಕಾಕೊಳ್ತಾ ವಿದ್ಯಾರ್ಥಿಗಳ ಕೋಪಕ್ಕೆ ಗುರಿಯಾಗ್ತಿದೆ. ಇವತ್ತೂ ಕೂಡ ವಿವಿ ವಿರುದ್ಧ ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ರು. ವಿದ್ಯಾರ್ಥಿಗಳು ಇವತ್ತು ಬೆಂಗಳೂರು ವಿವಿ ವಿರುದ್ಧ ರೊಚ್ಚಿಗೆದ್ದಿದ್ರು. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ಕಾಂಪೌಂಡ್ಗೆ ಪೊಲೀಸ್ ಸರ್ಪಗಾವಲಿದ್ರು, ಗೇಟ್ಗೆ ಬೀಗ ಹಾಕಿದ್ರು, ಗೋಡೆ ಹಾರಿ ಬೀಗ ಮುರಿದು ಸೆಂಟ್ರಲ್ ಕಾಲೇಜಿಗೆ ಮುತ್ತಿಗೆ ಹಾಕಿದ್ರು. ಆಗ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಸಿಂಡಿಕೇಟ್ ಸಭೆ ನಡೀತಿತ್ತು. ಇವರ ಆಕ್ರೋಶಕ್ಕೆ ಕಾರಣವಾಗಿದ್ದು ವಿವಿಯ ಮೌಲ್ಯಮಾಪನ ಕುಲಸಚಿವರಾದ ಸೋಮಶೇಖರ್ ಅವರು ಮತ್ತೆ 15 ದಿನಗಳ ಕಾಲ ರಜಾವನ್ನು ವಿಸ್ತರಿಸಿದ್ದಾರೆ. ಹಣ ಮಾಡುವ ದೃಷ್ಟಿಯಿಂದಲೇ ಈ ರಜಾವನ್ನು ವಿಸ್ತರಿಸಿದ್ದಾರೆ ಅಂತ ಎಬಿವಿಪಿ ಖಂಡಿಸ್ತದೆ ಈ ನಿಲುವನ್ನು. ಇದರ ಜೊತೆಗೆ ಟಾಸ್ಕ್ ಫೋರ್ಸ್ ರಿಪೋರ್ಟ್ ಬಗ್ಗೆ ಏನು ವಿಸಿ ಅವರು ಹೇಳಿದ್ದಾರೆ, ವಿದ್ಯಾರ್ಥಿಗಳೇ ಹೊಣೆ ಆಗ್ತಾರೆ ಮುಂದೆ ಏನಾದರೂ ಅಡ್ಮಿಷನ್ ಆದರೆ ಅಂತ. ಇವ್ರು ಯಾಕೆ ಇರಬೇಕು ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳೇ ಹೊಣೆ ಆಗೋದಾದ್ರೆ? ಪ್ರತಿಭಟನೆ ಕಾವು ಏರುತ್ತಿದ್ದಂತೆ ಸಿಂಡಿಕೇಟ್ ಸಭೆಯಿಂದ ವಿವಿ ಕುಲಪತಿ ರಂಗಸ್ವಾಮಿ ಮತ್ತು ಮೌಲ್ಯಮಾಪನ ಕುಲಸಚಿವ ಸೋಮಶೇಖರ್ ಹೊರಬಂದು ವಿದ್ಯಾರ್ಥಿಗಳ ಮನವೊಲಿಸಿ ಮತ್ತೆ ಸಭೆಗೆ ವಾಪಸ್ಸಾದರು. ಸಭೆ ಮುಗಿದ ನಂತರ ಮಾಧ್ಯಮಗಳಿಗೆ ಆರೋಪದ ಬಗ್ಗೆ ಹಾಗೂ ಮೌಲ್ಯಮಾಪನದ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಅಕ್ರಮವೆಸಗಿದ ಕಸ್ಟೋಡಿಯನ್ಗಳನ್ನ ವಜಾ ಮಾಡಲಾಗಿದೆ ಎಂದರು. ಅವರು ಕಂಪ್ಲೇಂಟ್ ಬಂದಿರೋರ್ನೆಲ್ಲ 4 ಜನ ಚೇಂಜ್ ಮಾಡಿದೆ. ಅದು ಯುನೈಟೆಡ್ ಮಿಷನ್ ಕಾಲೇಜಲ್ಲಿ ವರ್ಕ್ ಮಾಡಿದವರು, ಸಿಟಿ ಕಾಲೇಜು, ಮಾರ್ನಿಸ್ ಆರ್ಟ್ಸ್ ಕಾಲೇಜು ಮತ್ತು ಮರಿಯಪ್ಪ ಕಾಲೇಜ್ ಆಫ್ ಡಿಗ್ರಿ ಕಾಲೇಜು 4. ಒಟ್ಟಿನಲ್ಲಿ ಬೆಂಗಳೂರಿನ ವಿವಿಯಲ್ಲಿ ಹಗರಣಗಳಿಗೇನು ಕಮ್ಮಿ ಇಲ್ಲ. ಇಲ್ಲಿ ಯಾವ ಕುಲಪತಿ ಬಂದರೂ ಹಗರಣಗಳ ಸಂಖ್ಯೆ ಮಾತ್ರ ಕಡಿಮೆಯಾಗ್ತಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಮತ್ತು ವಿನೋದ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಇವತ್ತು ಮತ್ತಿಕೆರೆಯ ಮುತ್ಯಾಲನಗರ ಸ್ಲಂ ನಿವಾಸಿಗಳು ಗರಂ ಆಗಿದ್ರು. ಸಿಟ್ಟಿಗೆದ್ದಿದ್ದ ಸ್ಲಂ ನಿವಾಸಿಗಳು ಕೊಳಚೆ ನಿರ್ಮೂಲನಾ ಮಂಡಳಿಗೆ ಮುತ್ತಿಗೆ ಹಾಕಿದ್ರು. ಇದಕ್ಕೆಲ್ಲ ಕಾರಣ ಏನಂತೀರಾ? ನೀವೇ ನೋಡಿ. ಇವರೆಲ್ಲ ಮತ್ತಿಕೆರೆಯ ಮುತ್ಯಾಲನಗರ ಸ್ಲಂ ನಿವಾಸಿಗಳು. ಕಳೆದ ಕೆಲವು ವರ್ಷಗಳಿಂದ ಗುಡಿಸಲುಗಳನ್ನ ನಿರ್ಮಿಸಿಕೊಂಡು ವಾಸ ಮಾಡ್ತಾ ಇದ್ರು. ಆದ್ರೆ ಅದು ರೈಲ್ವೆ ಜಾಗ ಅಂತ ಅವರಿಗೆ ತಿಳಿದಿತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈಗ ಅವರೆಲ್ಲ ಸೂರು ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ನಗರದಲ್ಲಿ 30 ವರ್ಷದಿಂದ ಇದ್ದೀವಿ. ನಮ್ಗೆ ಯಾರು ಏನು ಹೇಳಿಲ್ಲ, ಬಂದ್ಬಿಟ್ಟು ಹೊಡೆದಾಕ್ಬಿಟ್ಟಿದ್ದಾರೆ. ನಮ್ಗೆ ಏನು ಇಲ್ಲ ಅಲ್ಲಿ ಇರೋಕ್ಕೆ. ಇನ್ನು ಅನ್ನ ಬಟ್ಟೆ ಎಲ್ಲ ಸುಟ್ಟಾಕಿ ಹೋಗಿದ್ದಾರೆ. ಬಂದು ಹೇಳ್ದೆ ಕೇಳದೆ ತಮ್ಮ ಜೋಪಡಿಗಳನ್ನ ಕೊಳಚೆ ನಿರ್ಮೂಲನಾ ಮಂಡಳಿಯವರು ಕೆಡವಿದ್ದಾರೆ ಅಂತ ಆಕ್ರೋಶಗೊಂಡಿದ್ದ ಸ್ಲಂ ನಿವಾಸಿಗಳು ಇಂದು ಸ್ಲಂ ಬೋರ್ಡ್ಗೆ ಮುತ್ತಿಗೆ ಹಾಕಿದ್ರು. ಸ್ಲಂ ಬೋರ್ಡ್ ಆಯುಕ್ತರ ವಿರುದ್ಧ ಧರಣಿ ನಡೆಸಿದ್ರು. ಸ್ಲಂ ನಿವಾಸಿಗಳು ಕಚೇರಿಯಲ್ಲೇ ಧರಣಿ ನಡೆಸ್ತಾ ಇದ್ರೂ ಕೂಡ ಸ್ಲಂ ಬೋರ್ಡ್ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳದಿರೋದು ಪ್ರತಿಭಟನಾಕಾರರನ್ನ ಮತ್ತಷ್ಟು ಸಿಟ್ಟಿಗೆಬ್ಬಿಸಿತು. ಮುತ್ಯಾಲ್ ನಗರದ ಜೆಪಿ ಪಾರ್ಕ್ ಹಿಂದೆ 30 ವರ್ಷಗಳಿಂದ ವಾಸವಾಗಿದ್ದಂಥ 80 ದಲಿತ ಕುಟುಂಬಗಳನ್ನು ಯಾವುದೇ ಮಾಹಿತಿ ಮತ್ತು ನೋಟಿಸನ್ನು ನೀಡದೆ ರೈಲ್ವೆ ಅಧಿಕಾರಿಗಳು ಮತ್ತು ಭೂಮಾಫಿಯಾಗಳು ಶಾಮೀಲಾಗಿ ಏಕಾಏಕಿ 80 ಕುಟುಂಬಗಳನ್ನು ಡಮಾಲೇಷನ್ ಮಾಡಿ ಬೀದಿಗೆ ತಳ್ಳಿದ್ದಾರೆ. ಒಟ್ನಲ್ಲಿ ತಿಳಿದೇ ರೈಲ್ವೆ ಜಾಗದಲ್ಲಿ ಆಸರೆ ಪಡೆದಿದ್ದ ಸ್ಲಂ ನಿವಾಸಿಗಳು ಈಗ ನಿರಾಶ್ರಿತರಾಗಿದ್ದಾರೆ. ಇವರಿಗೆಲ್ಲ ಕೊಳಚೆ ನಿರ್ಮೂಲನಾ ಮಂಡಳಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಅತೀಕ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಎಚ್ಡಿ ಕುಮಾರಸ್ವಾಮಿ ಹೆಸರಲ್ಲಿ ಸೀರೆ ವಿತರಿಸುವ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ದಿಗ್ಬಂಧನ ಹಾಕಿದ ಘಟನೆ ಸಿಂಗನಾಯಕನಹಳ್ಳಿಯಲ್ಲಿ ನಡೆದಿದೆ. ಎಚ್ಡಿಕೆ 54ನೇ ಹುಟ್ಟುಹಬ್ಬದ ಅಂಗವಾಗಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಸಿಂಗನಾಯಕನಹಳ್ಳಿಯಲ್ಲಿ ನಿತ್ಯೋತ್ಸವ ಭವನದಲ್ಲಿ ಉಚಿತ ಸೀರೆ ವಿತರಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮ 12 ಗಂಟೆಗೆ ನಡೆಯಬೇಕಿತ್ತು. ಆದರೆ ಸಂಜೆ 4 ಆದರೂ ಬಾರದೇ ಇದ್ದಾಗ ಸಮಾವೇಶಕ್ಕೆ ಸೇರಿದ ಮಹಿಳೆಯರು ಗೊಂದಲಕ್ಕೀಡಾದರು. ಮನೆಗೆ ಹೋಗೋದಕ್ಕೆ ಹವಣಿಸಿದಾಗ ಆಯೋಜಕರು ಸಮಾರಂಭದ ಭವನದ ಗೇಟಿಗೆ ಬೀಗ ಹಾಕಿದ್ರು. ಕುಮಾರಸ್ವಾಮಿ ಅವರು ಬರೋವರೆಗೂ ಸೀರೆಗಳನ್ನ ಹಂಚೋದಿಲ್ಲ ಹಾಗೂ ಹೊರಕ್ಕೂ ಬಿಡೋದಿಲ್ಲ ಅಂತ ಆಯೋಜಕರು ದಿಗ್ಬಂಧನಗೊಳಿಸಿದ್ರು. ಕೊನೆಗೂ ಬಂದ ಎಚ್ಡಿಕೆ ಮಹಿಳೆಯರಿಗೆ ಸೀರೆ ವಿತರಿಸಿದ್ರು. ನೋಡಿ